ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ಇನ್ಫಾರ್ಮೇಟಿವ್ ಲಾಗ್ಸ್ ಕನ್ನಡ. ವೆಲ್ಕಮ್ ಬ್ಯಾಕ್. ಇವತ್ತಿನ ವಿಡಿಯೋಲಿ ಅಂದರೆ ಜಾಬ್ ವರ್ಸಸ್ ಬಿಸ್ನೆಸ್ ಅಥವಾ ಮೀಶೋ ಅಂತಾರೆ, ಪರ್ಟಿಕ್ಯುಲರ್ ಆಗಿ ಮೀಶೋ ಬಿಸ್ನೆಸ್ ಅಂತಾನೆ ತಗೊಂಡಿದ್ದೀನಿ. ಜಾಬ್ ಮಾಡೋದೊಳ್ಳೇದ ಅಥವಾ ಮೀಶೋ ಬಿಸ್ನೆಸ್ ಮಾಡೋದೊಳ್ಳೇದ, ಇನ್ಕಮ್ ವೈಸ್ ಯಾವ ರೀತಿ ಅಂಡ್ ಏನೇನು ರಿಸ್ಕ್ ಫ್ಯಾಕ್ಟರ್ಸ್ ಬರ್ಬೋದು, ಯಾರು ಮಾಡಬೇಕು ಯಾರು ಮಾಡಬಾರ್ದು ಅನ್ನೋ ಪ್ರೋಸ್ ಆ್ಯಂಡ್ ಕಾನ್ಸ್ ಎಲ್ಲ ನಾನು ಈ ವಿಡಿಯೋಲಿ ನಿಮಗೆ ನನ್ನ ಎಕ್ಸ್ಪೀರಿಯನ್ಸ್ ಹೇಳ್ತೀನಿ. ಸೊ ದಟ್ ನಿಮ್ಗೊಂದು ಲೈಫ್ ಡಿಸಿಷನ್ ಚೇಂಜಿಂಗ್ ವಿಡಿಯೋ ಅಂತಾನೆ ಹೇಳ್ಬೋದು ಇದನ್ನು ನಾನು. ಅಂದರೆ ನಿಮಗೆ 9 to 5 ಜಾಬ್ ಮಾಡಿ ಬೇಜಾರಾಗಿದ್ರೆ ಬಿಸ್ನೆಸ್ಸಿಗೆ ಟರ್ನ್ ಆಗೋದು ಒಳ್ಳೇದಾ, ಅಥವಾ ಬಿಸ್ನೆಸ್ ಕಂಟಿನ್ಯೂ ಮಾಡಬೇಕಾ, ಇದನ್ನ ಬಿಡಬೇಕಾ, ಅಥವಾ ಪ್ಯಾರಲಲ್ ಆಗಿ ಎರಡನ್ನೂ ಬ್ಯಾಲೆನ್ಸ್ ಮಾಡಬೇಕು, ಒಂದು ಕ್ಲಿಯರ್ ಥಾಟ್ ನಿಮ್ಮಲ್ಲಿ ಒಂದು ಉಟ್ಕೊಳ್ಳುತ್ತೆ ಇವತ್ತು. ಸೊ ದಟ್ ಈ ಇನ್ಫಾರ್ಮೇಶನ್ ನಿಮ್ಗೆ ಯೂಸ್ ಆಗ್ಬೋದು. ಯಾರೆಲ್ಲ ಇದರಲ್ಲಿ ಇಂಟ್ರೆಸ್ಟ್ ಇದೆ ಈ ವಿಡಿಯೋನ ಕಂಟಿನ್ಯೂ ನೋಡಿ. ಅದಕ್ಕೂ ಮುಂಚೆ ಇನ್ಫಾರ್ಮೇಟಿವ್ ಲಾಗ್ಸ್ ಗಳನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಫಾಲೋ ಮಾಡ್ತೀರಿ. ಸೊ ದಟ್ ಮೀಶೋ ಇನ್ಫಾರ್ಮೇಶನ್ಸ್ ಆಗ್ಬೋದು, ಈ ಪ್ಲಾಟ್ಫಾರ್ಮ್ಸ್ ಅಂಡ್ ಬೇರೆ ಅದರ್ ಇನ್ಫಾರ್ಮೇಶನ್ಸ್ ಲೈಕ್ ಹೋಲ್ಸೇಲ್ ಶಾಪ್ಸ್ ವಿಡಿಯೋಸು ಅಂಡ್ ನನ್ನ ಬಿಸ್ನೆಸ್ ರಿಲೇಟೆಡ್ ಮ್ಯಾಟರ್ಸ್ ಎಲ್ಲ ನಾನು ಹೇಳ್ತಾ ಇರ್ತೀನಿ ಅಲ್ಲಿ. ಅಂದರೆ ನನಗೆ ಇನ್ಕಮ್ ಬಗ್ಗೆ ಆಗ್ಬೋದು, ಅಥವಾ ನನಗೇನು ಲಾಭ ಆಯಿತು ಏನು ನಷ್ಟ ಆಯಿತು ಎಲ್ಲ ನೀವು ಒಂದು ಚೆಕ್ ಮಾಡ್ಕೋಬೋದು. ಅಂದರೆ ಓಕೆ, ನಾವು ಈ ರೀತಿ ಮಾಡಿದ್ರೆ ನಮ್ಗೆ ಏನೇನು ಅನುಕೂಲಗಳಾಗ್ಬೋದು ಅಥವಾ ಅನಾನುಕೂಲಗಳಾಗ್ಬೋದು ಅನ್ನೋದು ನಿಮ್ಗೊಂದು ಕ್ಲಾರಿಟಿ ಸಿಗುತ್ತೆ. ಸೊ ಇವತ್ತಿನ ವಿಡಿಯೋ ಟಾಪಿಕ್ ನೋಡೋದಾದರೆ ನಾವು ಜಾಬ್ ವರ್ಸಸ್ ಬಿಸ್ನೆಸ್ ಅಥವಾ ಮೀಶೋ ಅಥವಾ ಇ ಕಾಮರ್ಸ್ ಬಿಸ್ನೆಸ್ ಅಂತಾನೆ ಒಂದು ಪರ್ಟಿಕ್ಯುಲರ್ ಟಾಪಿಕ್ ತಗೊಳ್ಳೋಣ ಇವತ್ತು. ಆಗ ಎಲ್ಲರೂ ಇನ್ಫ್ಲೂಯೆನ್ಸರ್ಸು ಏನೋ ಒಂದು ಮಾಡ್ತಿರ್ತಾರಲ್ವ, ಲೈಕ್ ಸ್ಯಾರಿ ಬಿಸ್ನೆಸ್ ಆಗ್ಬೋದು, ಅಥವಾ ಕ್ಲಾತಿಂಗ್ ಬೇರೆ ಬೇರೆ ಅಂದರೆ ಕುರ್ತೀಸ್ ಆ ಟೈಪು, ಅಥವಾ ನಿಮ್ಮ ಸರೌಂಡಿಂಗಲ್ಲಿ ಗೊತ್ತಿರೋಂಥರ ಬಿಸ್ನೆಸ್ ರನ್ ಮಾಡ್ತಿರ್ತಾರಲ್ಲ. ಸೊ ಅವಾಗ ನಿಮ್ಗೆ ಅನ್ನಿಸ್ಬೋದು, ಅಂದರೆ ಲೈಕ್ ಅವರ ಲಕ್ಸುರಿ ಟೈಮ್ನ ನೋಡಿ, ಅಂದರೆ ಯಾವಾಗ ಬೇಕೋ ಅವಾಗ ವೆಕೇಶನ್ಗೆ ಹೋಗ್ಬೋದು, ಯಾವಾಗ ಬೇಕೋ ಅವಾಗ ಲೀವ್ಸ್ ತೊಗೋಬೋದು, ಅವ್ರಿಗೆ ಅವರೇ ಬಾಸು, ಈ ಥರ ಎಲ್ಲ ಒಂದು ಫೆಸಿಲಿಟಿ ಇರುತ್ತೆ ಬಿಸ್ನೆಸ್ ಇದರಲ್ಲಿ. ಅದೇ ರೀತಿ ನೀವು ಒಂದು ಜಾಬ್ಗೆ ಹೋಗುವಂಥವ್ರಿಗೆ ಏನಿರುತ್ತೆ ಅಂದರೆ ಟೈಮಿಗೆ ಕರೆಕ್ಟ್ ಟೈಮ್ಗೆ ಹೋಗ್ಬೇಕು ನಾವು, ಸೇಮ್ ಅದೇ 9 to 5 ಜಾಬೇ ಮಾಡಬೇಕು. ಸೊ ಒಂದು ಆ್ಯಂಡ್ ಟೈಮ್ ಫ್ರೇಮ್ ಅನ್ನೋದಿರುತ್ತೆ ಆ್ಯಂಡ್ ಫಿಕ್ಸ್ಡ್ ಸ್ಯಾಲ್ರಿ ಈ ಥರ ಎಲ್ಲ ಇರುತ್ತಲ್ಲ. ಸೊ ಈ ಅನುಮಾನಗಳಿರುತ್ತೆ. ಓಕೆ, ಅಥವಾ ಅದು ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಅಂದರೆ ಬೇರೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕಾ ನಾವು ಅನ್ನೋ ಥಾಟಲ್ಲಿ ಕೆಲವರು ಇರ್ತಾರೆ. ನಾನು ಕೆಲವು ಎಕ್ಸಾಂಪಲ್ಸ್ನ ಕೊಡ್ತೀನಿ ನಿಮಗೆ. ಸೊ ಇದನ್ನು ಚೆಕ್ ಲಿಸ್ಟನ್ನು ನೀವು ನೋಡ್ಕೊಳ್ಳಿ. ಓಕೆ, ಇದರಲ್ಲಿ ನಾನು ಫಿಟ್ ಇದ್ದೀನಾ, ಇದರಲ್ಲಿ ನಾನು ಫಿಟ್ ಇದ್ದೀನಾ ಅಂತ. ಸೊ ದಟ್ ನೀವೊಂದು ಡಿಸಿಷನ್ನ ತಗೊಳ್ಳೋಕ್ಕೆ ಅನುಕೂಲ ಆಗುತ್ತೆ ಈ ಪಾಯಿಂಟ್ಸ್ ಅನ್ನೋದು ನನ್ನ ಅಭಿಪ್ರಾಯ. ಆ ಕಾರಣ ನಾನು ಇವನ್ನ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ ನಿಮಗೆ. ಅಂದರೆ ಈಗ ಆಲ್ಮೋಸ್ಟ್ ಸ್ವಲ್ಪ ಯೂತ್ಸು ಆ್ಯಂಡ್ ಹೌಸ್ ವೈಫ್ಸು ಆ್ಯಂಡ್ ಸ್ಟೂಡೆಂಟ್ಸು ಆಲ್ಮೋಸ್ಟ್ ಸ್ವಲ್ಪ ಇ ಕಾಮರ್ಸ್ ಪ್ಲಾಟ್ಫಾರ್ಮ್ಗೆ ಮುಖ ಮಾಡ್ತಿದ್ದಾರೆ. ಅಂದರೆ ಲೈಕ್ ಈಗ ಮೀಶೋ ಆ್ಯಪ್ನ ರೀಸೆಲ್ಲಿಂಗ್ ಆಗಿ ಯೂಸ್ ಮಾಡ್ಬೋದು, ಅಥವಾ ಸಪ್ಲೈಯರ್ ಅಕೌಂಟಾಗಿ ಯೂಸ್ ಮಾಡ್ಬೋದು. ಸ್ಟೂಡೆಂಟ್ಸ್ ಆ ಥರ ಇರೋರೆಲ್ಲರೂ, ಸ್ಟೂಡೆಂಟ್ ಆಗಿರೋರು ಅಥವಾ ಹೌಸ್ ವೈಫ್ಸು ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಸ್ವಲ್ಪ ಸಾಧ್ಯ ಇಲ್ಲ ಈ ಕ್ಷಣದಲ್ಲಿ ಅಂದ್ಕೊಳ್ಳೋರು ಸ್ವಲ್ಪ ರೀಸೆಲ್ಲಿಂಗ್ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ತಾರೆ ಮೀಶೋಲಿ, ಅಥವಾ ಅಫಿಲೇಟಿಂಗ್ ಮಾರ್ಕೆಟಿಂಗ್ ಈ ಥರ ಎಲ್ಲ ಇದೆಯಲ್ಲ ಈಗ. ಸೊ ಅದನ್ನು ಸ್ಟಾರ್ಟ್ ಮಾಡ್ತಾರೆ. ಅಂದರೆ ಅಲ್ಲಿ ಅವ್ರದ್ದೇ ಓನ್ ಇನ್ವೆಸ್ಟ್ಮೆಂಟ್ ಅಂತ ಬೇಕಿಲ್ಲ, ಇಷ್ಟು ಮಾರ್ಜಿನ್ ಅಂತ ಅವ್ರಿಗೆ ಸಿಗುತ್ತೆ. ಯಾರೋ ಸಪ್ಲೈಯರು ಆ ಪ್ರಾಡಕ್ಟ್ನ ಕಸ್ಟಮರ್ಗೆ ಡೆಲಿವರಿ ಮಾಡ್ತಾರೆ, ಅವರಿಗೆ ಒಂದು ಇಂತಿಷ್ಟು ಅಮೌಂಟ್ ಅಂತ ಬರುತ್ತಲ್ಲ. ಸೊ ಆ ರೀತಿ. ಬಟ್ ಸಪ್ಲೈಯರ್ ಆಗಿ ವರ್ಕ್ ಮಾಡೋರಿಗೆ ಡಿಫ್ರೆಂಟ್ ಟೈಪ್ ಇದೆ. ಅಂದರೆ ಇನ್ವೆಂಟ್ರಿ ನೀವೇ ಮೇಂಟೈನ್ ಮಾಡಬೇಕು, ಸ್ಟಾಕ್ ನೀವೇ ಹಾಕಿಸ್ಬೇಕು, ರಿಟರ್ನ್ ಚಾಲೆಂಜಸ್ ನಿಮ್ಮ ಮೇಲೆ ಇರುತ್ತೆ. ಸೊ ಈ ರೀತಿ ಎಲ್ಲ ಪಾಯಿಂಟ್ ವೈಸ್ ನಾನು ಹೇಳ್ತೀನಿ ನಿಮಗೆ. ಅಂದರೆ ಇನ್ವೆಂಟ್ರಿ ಮೇಂಟೈನ್ ಮಾಡೋದ್ರಿಂದ ಹಿಡಿದು ಸ್ಟಾಕ್ ಮೇಂಟೆನೆನ್ಸು ಆ್ಯಂಡ್ ಫೋಟೋಸ್ ಅಪ್ಲೋಡ್ ಮಾಡೋದು, ಪ್ರೈಸಿಂಗ್ ಡಿಸೈಡ್ ಮಾಡೋದು ಎಲ್ಲನೂ ಸಪ್ಲೈಯರ್ ಮೇಲೆ ಇರುತ್ತೆ. ಆ್ಯಂಡ್ ಫುಲ್ ಕಂಟ್ರೋಲ್ ಕೂಡ ಸಪ್ಲೈಯರ್ ಕೈಯಲ್ಲಿರುತ್ತೆ. ಅಂದರೆ ಫುಲ್ ಪ್ರಾಫಿಟ್ ಏನು ಬರುತ್ತೋ ಇದೆಲ್ಲನೂ ನಿಮ್ಮ ಅಕೌಂಟ್ಗೆ ಸೇರುತ್ತೆ. ಸೊ ಇದೊಂದು ಅಡ್ವಾಂಟೇಜ್ ಅಲ್ವಾ ಸಪ್ಲೈಯರ್ ಆಗಿ. ಇಲ್ಲಿ ಯಾವುದು ಮೀಶೋಲಿ ಕಮಿಷನ್ ಆ ಥರ ಏನೂ ಕಟ್ಟಾಗಲ್ಲ. ಸೊ ನೀವೇನು ಪ್ರೈಸಿಂಗ್ ಸ್ಟ್ರಾಟಜೀಸ್ ಹಾಕ್ತೀರಾ ಆ ಲಾಭ ಎಲ್ಲ ನಿಮಗೆ ಸಿಗುತ್ತೆ. ಬಟ್ ರೀಸೆಲ್ಲಿಂಗಲ್ಲಿ ಬೇರೆ. ಬಟ್ ರೀಸೆಲ್ಲಿಂಗು ಮತ್ತು ಸಪ್ಲೈಯರ್ನ ಈ ವಿಡಿಯೋಲಿ ಮಿಕ್ಸ್ ಮಾಡೋದು ಬೇಡ. ಜಸ್ಟ್ ನಾನು ಸಪ್ಲೈಯರ್ ಆ್ಯಂಗಲಲ್ಲಿ ಹೇಳ್ತಾ ಇದ್ದೀನಿ ಅಷ್ಟೇ ನಿಮಗೆ. ಆ್ಯಂಡ್ ಜಾಬ್ ವರ್ಸಸ್ ಸಪ್ಲೈಯರ್ ಅಕೌಂಟ್ ಬಗ್ಗೆ ಅಷ್ಟೇ ನಾನು ಮಾತಾಡ್ತಾ ಇದ್ದೀನಿ ಇಲ್ಲಿ. ಸೊ ಈಗ ಜಾಬಲ್ಲಿದ್ದಾಗ ಏನು ಅಡ್ವಾಂಟೇಜಸ್ ಇರುತ್ತೆ ಅಂದರೆ ನಮಗೆ ಫಿಕ್ಸೆಡ್ ಸ್ಯಾಲ್ರಿ ಅಂತ ಬರ್ತಿರುತ್ತೆ. ಅಂದರೆ ಈ ಅಮೌಂಟಿಗೆ ಫ್ಲಕ್ಚುಯೇಷನ್ಸ್ ಅಂತ ಇರಲ್ಲ. ಟೈಮಿಂಗ್ಸ್ ಒಂದು ಕರೆಕ್ಟಾಗಿರುತ್ತೆ. ಈಗ 9 to 5 ಅಂದ್ಕೊಳ್ಳಿ, 9 to 5 ಇಷ್ಟು ಹೋಗಿ ಬರ್ತೀವಿ, ಇದು ಕೆಲಸ ನಮ್ದು, ಇದು ಇಷ್ಟೇ, ಅದಕ್ಕೆ ತగ్గಟ್ಟಾಗಿ ಸ್ಯಾಲ್ರಿ ಈ ದಿನ ತೊಗೊತೀವಿ, ಈ ಥರ ಇರುತ್ತೆ. ರಿಸ್ಕ್ ಫ್ಯಾಕ್ಟರ್ ಕಡಿಮೆ ಇರುತ್ತೆ ಯಾವುದರಲ್ಲಿ ಅಂದರೆ ಅಮೌಂಟ್ ವಿಚಾರದಲ್ಲಿ ರಿಸ್ಕ್ ಫ್ಯಾಕ್ಟರ್ ಕಡಿಮೆ ಇರುತ್ತೆ. ಬಟ್ ಅಟ್ ದ ಸೇಮ್ ಟೈಮ್ ಏನಾಗುತ್ತೆ, ಲಿಮಿಟೆಡ್ ಗ್ರೋತ್ ಇರುತ್ತೆ. ಅಂದರೆ ನೀವು ಒಂದು ಕಂಪ್ನಿಗೆ ಏನೋ ಹೋಗ್ತಿರ್ತೀರ ಅಂದ್ಕೊಳ್ಳಿ ಎಕ್ಸಾಂಪಲ್ಲು, ಅದರಲ್ಲಿ ನೀವು ವರ್ಕ್ ಮಾಡಿದಷ್ಟು ಸ್ವಲ್ಪ ಇನ್ಕ್ರಿಮೆಂಟ್ಸ್ ಆಗ್ಬೋದು,
ಅಥವಾ ನೆಕ್ಸ್ಟ್ ಜಾಬ್ ಚೇಂಜ್ ಮಾಡಲಿಕ್ಕೆ ಅವಾಗ ಸ್ವಲ್ಪ ಎಕ್ಸ್ಪೀರಿಯನ್ಸ್ ನಿಮ್ಗೆ ಆ್ಯಡ್ ಆಗ್ಬೋದು. ಈ ಥರ ಆಗುತ್ತೆ. ಅಂದರೆ ಲಿಮಿಟೆಡ್ ಗ್ರೋತ್ ಇರುತ್ತೆ ಪ್ರೈವೇಟ್ ಜಾಬ್ಸಲ್ಲಿ ಆಗ್ಬೋದು, ಅದರ್ ದೆನ್ ಎನಿ ಜಾಬ್ಸಲ್ಲಿ ಸ್ವಲ್ಪ ಲಿಮಿಟೆಡ್ ಗ್ರೋತ್ ಅನ್ನೋದು ನನ್ನ ಅಭಿಪ್ರಾಯ. ಆ್ಯಂಡ್ ನಿಮಗೆ ಏನು ಇಷ್ಟ ಆಗುತ್ತೆ ಆ ಕೆಲಸ ಮಾಡೋಕ್ಕೆ ಅಲ್ಲಿ ಫ್ರೀಡಮ್ ಇರಲ್ಲ. ಅಂದರೆ ಅವರ ಏನು ನಿಮಗೆ ಅಸೈನ್ ಮಾಡಿರ್ತಾರೆ ವರ್ಕು, ಆ ವರ್ಕ್ನಷ್ಟೇ ಮಾಡಬೇಕಾಗುತ್ತೆ. ಸೊ ಈ ರೀತಿ ಆ ಮೈಂಡ್ಸೆಟ್ ಅಡ್ಜಸ್ಟ್ ಆಗಿರೋರಿಗೆ ಇದು ಓಕೆ. ಬಟ್ ಕೆಲವ್ರಿಗೆ ಅದು ಸ್ವಲ್ಪ ಕಷ್ಟ ಆಗುತ್ತೆ. ಅದು 9 to 5 ಜಾಬ್ ಮಾಡೋರಿಗೆ ಮಾತ್ರನೇ ಗೊತ್ತಾಗುತ್ತೆ ಅದ್ರ ಕಷ್ಟ ಏನು ಅಂತ. ಯಾರಾದರೂ ರಿಲೇಟ್ ಆದರೆ ಒಂದು ಕಮೆಂಟ್ ಮಾಡಿ ನನಗೆ. ಹೌದು, ನಂಗೆ ಬೋರ್ ಆಗಿದೆ 9 to 5 ಜಾಬ್ ಅನ್ನೋರು ಕಮೆಂಟ್ ಮಾಡಿ ತಿಳಿಸಿ ನನಗೆ. ಈಗ ಮೀಶೋ ಸಪ್ಲೈಯರ್ ಆಗಿ ತಗೊಂಡಾಗ ಸ್ವಲ್ಪ ಹೈ ಪೊಟೆನ್ಷಿಯಲ್ ಇರುತ್ತೆ ಗ್ರೋತ್ ಆಗೋಕ್ಕೆ ನಮಗೆ. ಆ್ಯಂಡ್ ಎವ್ರಿಥಿಂಗ್ ಇನ್ ಅವರ್ ಕಂಟ್ರೋಲ್. ಅಂದರೆ ನಾವು ಏನು ಈ ಟೈಮಿಂಗ್ಸ್ ಆಗ್ಬೋದು, ಅಥವಾ ನಮಗೆ ಬರೋಂಥ ಇನ್ಕಮ್ ಆಗ್ಬೋದು, ಪ್ರಾಫಿಟ್ ಆಗ್ಬೋದು, ಎವ್ರಿಥಿಂಗ್ ನಮಗೆ ಬರುತ್ತಲ್ಲ. ಸೊ ನಮಗೆ ಗ್ರೋತ್ ರೇಟ್ ಅನ್ನೋದು ಜಾಸ್ತಿ ಇರುತ್ತೆ. ಆ್ಯಂಡ್ ವರ್ಕ್ ಫ್ರಮ್ ಹೋಮ್ ಜಾಬ್ ಥರ ಇರುತ್ತೆ. ಅಥವಾ ನಿಮ್ದು ಇನ್ನೂ ಬಿಗ್ ಬಿಸ್ನೆಸ್ ಆದರೆ, ಅಂದರೆ ಜಾಸ್ತಿ ದೊಡ್ಡ ಸಪ್ಲೈಯರ್ ಆಗಿ ನೀವು ಗ್ರೋತ್ ಆದರೆ, ಒಂದು ಚಿಕ್ಕ ವೇರ್ ಹೌಸ್ ಆದರೆ ಸಾಕಾಗುತ್ತೆ ನಿಮಗೆ. ಆರ್ ವರ್ಕ್ ಫ್ರಮ್ ಹೋಮೇ ಮಾಡ್ಕೋಬೋದು ನೀವು. ಈ ಎರಡು ಆಪ್ಷನ್ ಇರುತ್ತೆ. ಬಿಗ್, ಮೀಡಿಯಮ್, ಸ್ಮಾಲ್. ಅಂದರೆ ಸ್ಮಾಲ್, ಮೀಡಿಯಮ್, ಬಿಗ್ ಡಿಫ್ರೆನ್ಸ್ ಏನಂದರೆ, ಈಗ ಪರ್ ಡೇಗೆ ಒಂದು 5 ಆರ್ಡರ್ಸ್ ಆ ಥರ ನಿಮಗೆ ಬರ್ತಿದೆ. ಮಂತ್ಲಿ ಒಂದು 20,000 to 40,000 ನಿಮ್ಗೆ ಇನ್ಕಮ್ ಬರ್ತಿದೆ ಅಂದ್ಕೊಳ್ಳಿ. ಆರಾಮಾಗಿ ಪರ್ ಡೇಗೆ 5 ಆರ್ಡರ್ಸ್ ಬಂದರೆ ಪಕ್ಕ ನಿಮ್ಗೆ ಒಂದು 20,000 to 40,000 ಅಂತೂ ನಿಮ್ಮ ಅಕೌಂಟಿಗೆ ಬರುತ್ತೆ. ಅಂದರೆ ನೀವು ಪ್ರೈಸಿಂಗ್ ಸ್ಟ್ರಾಟಜೀಸ್ ಮೇಲೆ ಡಿಪೆಂಡ್. ಅದು ಮತ್ತೆ ಹೇಳ್ತಾ ಇದ್ದೀನಿ ನಾನು. ನೀವು ಬರೀ 50 ರೂಪಾಯಿ ಮಾರ್ಜಿನ್ ಇಟ್ಕೊಂಡು ಅಥವಾ 20 ರೂಪಾಯಿ ಮಾರ್ಜಿನ್ ಇಟ್ಕೊಂಡು 50,000 ನಮಗೆ ಬರುತ್ತೆ ಅಂದರೆ ಅದು ಸಾಧ್ಯ ಇಲ್ಲ. ಬಟ್ ಎವ್ರಿಥಿಂಗ್ ಕ್ಯಾಲ್ಕುಲೇಟೆಡ್ ಆಗಿ ಹಾಕಬೇಕು ಎಲ್ಲನೂ ನಾವು. ಪರ್ ಡೇ ಒಂದು 15 ಆರ್ಡರ್ಸ್ to 20 ಆರ್ಡರ್ಸ್ ಬರೋರಿಗೆ ಒಂದು 60,000 ಆ ರೇಂಜಲ್ಲಿ ಬರುತ್ತೆ ಅಂದ್ಕೋಬೋದು. ಅಥವಾ ಬಿಗ್ ಸಪ್ಲೈಯರ್ಸ್ ಅಂದರೆ ಎವ್ರಿ ಡೇ 100 ಆರ್ಡರ್ಸ್ನ ತೊಗೊಳ್ಳೋ ಅಂಥವ್ರು. ಎವ್ರಿ ಡೇ 100 ಆರ್ಡರ್ಸ್ನ ಡಿಸ್ಪ್ಯಾಚ್ ಮಾಡಿದ್ರೆ ಈಸಿಲಿ 2 lakhs to 4 lakhs ನಾವು ಇದ್ರಲ್ಲಿ ದುಡಿಬೋದು. ಓನ್ಲಿ ಇನ್ಕಮ್ ಹೇಳ್ತಾ ಇದ್ದೀನಿ ನಾನು. ಅಂದರೆ ಎಲ್ಲ ಖರ್ಚು ವೆಚ್ಚಗಳು ಬಿಟ್ಟು ಈ ಥರ ಹೇಳ್ತಾ ಇದ್ದೀನಿ ನಾನು. ಸೊ ಈ ರೀತಿ ಆಪ್ಷನ್ಸ್ ಇದರಲ್ಲಿರುತ್ತೆ. ಅಂದರೆ ನೀವೆಷ್ಟು ರಿಸ್ಕ್ ತೊಗೊತೀರಾ, ನೀವು ಎಷ್ಟು ಸ್ಟ್ರಾಟಜಿಕ್ಕಾಗಿ ವರ್ಕ್ ಮಾಡ್ತೀರಾ, ಅಷ್ಟು ಇನ್ಕಮ್ ನಿಮ್ಮದಾಗುತ್ತೆ. ಇದರಲ್ಲಿ ಯಾವುದೇ ಪ್ರೆಷರ್ ಇರಲ್ಲ. ಅಂದರೆ ನೀವೆಷ್ಟು ನಿಮ್ಮ ಕೈಲಿ ಎಷ್ಟು ಸಾಧ್ಯನೋ ಅಷ್ಟು ಕೆಲಸ ಮಾಡ್ಬೋದು. 5 lakhs ಅಲ್ಲ, ಅಪ್ ಟು 10 lakhs ಅರ್ನಿಂಗ್ ಮಾಡ್ಕೊಳ್ಳೋವರೆಗೂ ನಿಮಗೆ ಶಕ್ತಿ ಇದೆ. ನಾನು ಮಾಡ್ತೀನಿ ಕೆಲಸ ಅನ್ನೋರಾದರೆ ಆರಾಮಾಗಿ ಮಾಡ್ಕೋಬೋದು. ಸೊ ಅಷ್ಟು ದುಡಿಯೋ ಅವಕಾಶಗಳಿಲ್ಲಿದೆ. ಅವಕಾಶ ಜಾಸ್ತಿ ಇದೆ ಅಂತ ನಾನು ಹೇಳ್ತಾ ಇದ್ದೀನಿ. ಬಟ್ ಇದರಲ್ಲಿ ಪ್ರಾಬ್ಲಮ್ ಏನು ಬರುತ್ತೆ ಅಂದರೆ, ಸ್ಟೇಬಲ್ ಇನ್ಕಮ್ ಅಂತ ಇರಲ್ಲ. ಅಂದರೆ ಸೇಮ್ ಆವ್ರೇಜಾಗಿ ತೊಗೋಬೋದು ನಾವು. ಈಗ ಪರ್ ಡೇ ಒಂದು 15 to 20 ಆರ್ಡರ್ಸ್ ಆವ್ರೇಜ್ ಬರುತ್ತೆ ಅನ್ಬೋದು. ಅಂದರೆ ಒಂದಿನ 30 ಬರ್ಬೋದು, ಒಂದಿನ 10 ಬರ್ಬೋದು, ಈ ಥರ. ಈಗ ಬಿಗ್ ಸಪ್ಲೈಯರ್ಸ್ಗೂ ಅಷ್ಟೇ ಒಂದಿನ 100, 200 ಬರ್ಬೋದು, ಒಂದಿನ 70, 80 ಈ ಥರ ಬರ್ಬೋದು. ಸೊ ಆನ್ ಆ್ಯಂಡ್ ಆವ್ರೇಜು. ಬಟ್ ಇದರಲ್ಲಿ ಸ್ಟೇಬಲ್ ಇನ್ಕಮ್ ಅಂತ ಇರಲ್ಲ. ಅಂದರೆ ಫಿಕ್ಸ್ಡ್ ಸ್ಯಾಲ್ರಿ ಅಂತ ಇರಲ್ಲ. ಲೈಕ್ ಜಾಬ್ಸ್ ಥರ ಇಷ್ಟೇ ಬರುತ್ತೆ, ಇಷ್ಟು ಆರ್ಡರ್ಸ್ನ ಡಿಸ್ಪ್ಯಾಚ್ ಮಾಡಿದ್ರೆ ಇಷ್ಟೇ ಅಮೌಂಟ್ ನಮಗೆ ಬರುತ್ತೆ, ಅಥವಾ ಈ ಆರ್ಡರ್ಸ್ ಇಷ್ಟು ಬಂದೇ ಬರುತ್ತೆ ಇವತ್ತಿನ ದಿನ ಅಂತ ನಾವು ಹೇಳೋಕ್ಕಾಗಲ್ಲ. ಒಂದೊಂದ್ಸರಿ ಫೆಸ್ಟಿವಲ್ ಟೈಮಲ್ಲಿ ಜಾಸ್ತಿ ಆಗ್ಬೋದು, ಅಥವಾ ಬೇರೆ ಟೈಮಲ್ಲಿ ಕಡಿಮೆ ಆಗ್ಬೋದು, ಅಥವಾ ನಿಮ್ಮ ಇನ್ವೆಂಟ್ರಿ ಪ್ರಾಬ್ಲಮ್ ಆಗಿ, ಅಥವಾ ನಿಮ್ಮ ಡಿಸ್ಕ್ರಿಪ್ಷನ್ ಕರೆಕ್ಟಾಗಿ ಕೊಡ್ದಲೆ, ಅಥವಾ ಟೈಟಲ್ಸ್ ಕರೆಕ್ಟಾಗಿ ಕೊಡ್ದಲೆ ಕೆಲವು ಪ್ರಾಡಕ್ಟ್ಸ್ ಸೇಲ್ ಆಗದೆ ಇರ್ಬೋದು. ಎವ್ರಿಥಿಂಗ್ ಸ್ಟ್ರಾಟಜಿಕ್ಕಾಗಿ ನೀವು ವರ್ಕ್ ಮಾಡಿದ್ರೆ ಇನ್ಕಮ್ ಚೆನ್ನಾಗೇ ಇದೆ ಇದರಲ್ಲಿ. ಬಟ್ ಇದನ್ನೆಲ್ಲನೂ ಕನ್ಸಿಡರ್ ಆಗುತ್ತೆ. ಆ್ಯಂಡ್ ಏನಾದ್ರು ಕಸ್ಟಮರ್ಸ್ ರಿಟರ್ನ್ ಮಾಡಿದ್ರೆ ರಿಟರ್ನ್ ಹ್ಯಾಂಡಲಿಂಗ್ ಅನ್ನೋದು ನಿಮಗೆ ಗೊತ್ತಿರಬೇಕು. ನಾನು ಕೆಲವು ವೀಡಿಯೋಸಲ್ಲಿ ಹೇಳಿದ್ದೀನಿ, ಬಟ್ ಎಕ್ಸ್ಕ್ಲೂಸಿವ್ಲಿ ರಿಟರ್ನು ಆ್ಯಂಡ್ ಬಾರ್ಕೋಡೆಡ್ ವೀಡಿಯೋಸ್ ಈ ಥರ ನಾನು ಮಾಡಿಲ್ಲ. ನೆಕ್ಸ್ಟು ಕಮಿಂಗ್ ವೀಡಿಯೋಸಲ್ಲಿ ನಾನು ಅದನ್ನು ಇನ್ಕ್ಲೂಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಈ ರೀತಿ ಪ್ರಾಬ್ಲಮ್ಸ್ ಇದರಲ್ಲಿರುತ್ತೆ. ಬಟ್ ಓವರಾಲ್ ಆಗಿ ತೊಗೊಂಡ್ರೆ ಆಗಿ ಏನು ನಾವು ಕಂಪ್ಯಾರಿಸನ್ ಮಾಡ್ಕೋಬೇಕಿಲ್ಲಿ ಅಂದರೆ, ರೀಪ್ಲೇಸ್ ಮಾಡಲಿಕ್ಕೆ ಜಾಬ್ನ ಫಸ್ಟ್ ಥಿಂಗ್, ನಿಮಗೆ ಜಾಬ್ ಮಾಡ್ತಿರ್ಬೇಕಾದ್ರೆ ಎಷ್ಟು ಸ್ಯಾಲ್ರಿ ಬರ್ತಿತ್ತು ಅದರ 3 times. ಅಂದರೆ ಲೈಕ್ ಈಗ ಸಪೋಸ್ 50,000 ನಿಮಗೆ ಜಾಬ್ ಮಾಡಬೇಕಾದ್ರೆ ಬರ್ತಿದ್ರೆ, ನಿಮಗಿಲ್ಲಿ ಅಟ್ಲೀಸ್ಟ್ 1.5 lakh ಅರ್ನಿಂಗ್ ಆಗಿರಬೇಕು. ಎಲ್ಲಿ ಮೀಶೋ ಸಪ್ಲೈಯರ್ ಬಿಸ್ನೆಸ್ಸಲ್ಲಿ. ಆವಾಗ ಒಂದು ಫ್ಯಾಕ್ಟರ್ನ ನೀವು ತೊಗೋಬೋದು ಓಕೆ ಅನ್ನೋ ಥರ. ಅಂದರೆ 3 times ನಿಮ್ಗೆ ಡಬಲ್ ಆಗಬೇಕು. ಅದು ದಟ್ಟು ಅಪ್ ಟು 6 to 12 monthsವರೆಗೂ ಇದೇ ಅರ್ನಿಂಗ್ಸ್ ನಿಮಗೆ ಕಂಟಿನ್ಯೂ ಆಗಿದ್ದರೆ ದೆನ್ ನೀವು ಕ್ವಿಟ್ ಮಾಡ್ಬೋದು ನೋಡಿ ಜಾಬ್ನ. ಸೊ ಈ ರೀತಿ ಪಾಯಿಂಟ್ಸ್ ಕೆಲವು ನಾನು ಹೇಳ್ತೀನಿ. ಈಗ ಬಿಫೋರ್ ಬಿಸ್ನೆಸ್ ಆರ್ ಜಾಬ್ ಅನ್ನೋ ಡಿಸಿಷನ್ ನಿಮಗೆ ಬರೋಕ್ಕೂ ಮುಂಚೆ ಕೆಲವು ಚೆಕ್ ಲಿಸ್ಟ್ ಹೇಳ್ತೀನಿ ನಾನು. ಅದನ್ನು ಚೆಕ್ ಮಾಡ್ಕೊಳ್ಳಿ ಒಂದ್ಸರಿ. ಆಮೇಲೆ ಇನ್ನೊಂದು ಕೆಲವು ಇನ್ಪುಟ್ಸ್ ಹೇಳ್ತೀನಿ, ಅದನ್ನು ನೀವು ಆ್ಯಡ್ ಮಾಡ್ಕೊಳ್ಳಿ.
ಫಸ್ಟ್ ಥಿಂಗ್ ಜಾಬಲ್ಲಿ ಇದ್ದಾಗ ನೀವು ಎಷ್ಟು ಸ್ಯಾಲ್ರಿ ಬರ್ತಿರುತ್ತೋ ಆ್ಯಂಡ್ ಮೀಶೋ ಸಪ್ಲೈಯರ್ ಆದಾಗ ನಿಮ್ಗೆ ಎಷ್ಟು ಸ್ಯಾಲ್ರಿ ಬರುತ್ತೆ ಅಂದರೆ ಲೈಕ್ ಎಷ್ಟು ಇನ್ಕಮ್ ಬರ್ತಿರುತ್ತೆ ಅದು 3 ಟೈಮ್ಸ್ ಡಬಲ್ ಆಗಿರಬೇಕು. ಅಂದರೆ ಈಗ 50,000 ನಿಮಗೆ ಸ್ಯಾಲ್ರಿ ಪೇ ಮಾಡ್ತಿದ್ರು ಅಂದ್ಕೊಳ್ಳಿ ಜಾಬ್ಗೆ ಹೋಗ್ಬೇಕಾದ್ರೆ, ಮೀಶೋ ಸಪ್ಲೈಯರ್ ಆಗಿ ನೀವು ವರ್ಕ್ ಸ್ಟಾರ್ಟ್ ಮಾಡಿದ್ಮೇಲೆ ಅಥವಾ ನಿಮ್ಮ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ಮೇಲೆ 1.5 ಲ್ಯಾಕ್ಸ್ವರೆಗೂ ನೀವು ಅರ್ನಿಂಗ್ ಮಾಡ್ತಿರಬೇಕು. ಅದು ಕೂಡ 6-12 ಮಂತ್ಸ್ ಆವ್ರೇಜ್ ಡ್ಯೂರೇಷನಲ್ಲಿ ನೋಡಬೇಕು. ಅಂದರೆ 6-12 ಮಂತ್ಸ್ವರೆಗೂ ಇದೇ ರೀತಿ ಹ್ಯಾಂಡಲ್ ಆಗ್ತಿದೆಯಾ, ನಮ್ಗೆ ಇಷ್ಟೇ ಅಮೌಂಟ್ ಬರ್ತಿದೆಯಾ, ಆನ್ ಆ್ಯಂಡ್ ಅವರೇಜ್ ಇಷ್ಟು ನಾವು ದುಡಿತಿದ್ದೀವ ಅನ್ನೋದು ಚೆಕ್ ಮಾಡ್ಕೋಬೇಕಾಗುತ್ತೆ. ಅಲ್ಲಿವರೆಗೂ ನೀವು ಪ್ಯಾರಲಲಾಗಿ ವರ್ಕ್ ಮಾಡ್ಕೊಳ್ಳೇಬೇಕು. ಯಾಕಂದರೆ ಇದು ಫಿಕ್ಸ್ಡ್ ಅಮೌಂಟ್ ಅಂತ ಬರಲ್ಲ ಮೀಶೋ ಬಿಸ್ನೆಸ್ಸಲ್ಲಿ. ಇಷ್ಟೇ ಅಮೌಂಟ್ ನಾವು ಈ ಮಂತ್ ದುಡಿತೀವಿ ಅಂತ ಹೇಳೋಕ್ಕಾಗಲ್ಲ. ಒಂದು ಸರಿ ಜಾಸ್ತಿ ಆಗ್ಬೋದು, ಒಂದು ಸರಿ ಕಡಿಮೆ ಆಗ್ಬೋದು. ಬಟ್ ಗ್ರೋತ್ ರೇಟ್ ಜಾಸ್ತಿ ಇರುತ್ತೆ ಅಷ್ಟೇ. ಸೊ ಇದೊಂದು ಫ್ಯಾಕ್ಟರ್ನ ನೀವು ಚೆಕ್ ಮಾಡ್ಕೊಳ್ಳಿ. ಇನ್ಕಮ್ನ ಕಂಪೇರ್ ಮಾಡ್ಕೊಳ್ಳಿ. ಅಲ್ಲಿ ಎಷ್ಟು ಬರ್ತಿತ್ತು, ಇಲ್ಲಿ 3 ಟೈಮ್ಸ್ ಬರ್ತಿದೆಯಾ, ಅದನ್ನು 6-12 ಮಂತ್ಸ್ ಕಂಟಿನ್ಯೂ ಆಗಿದೆಯಾ ಅನ್ನೋದೊಂದು ಚೆಕ್ ಮಾಡ್ಕೊಳ್ಳಿ. ಆ್ಯಂಡ್ ನಿಮಗೆ ರಿಸ್ಕ್ ಟೇಕಿಂಗ್ ಮೈಂಡ್ಸೆಟ್ ಇದೆಯಾ ಅಂದರೆ ಈಗ ಸ್ವಲ್ಪ ಹೆಂಗಾಗುತ್ತೆ ಅಂದರೆ ನಾವು ಬಿಸ್ನೆಸ್ಸು ರನ್ ಮಾಡ್ತಿದ್ದೀವಿ, ನಾವು ಒಂದು GST ಓಪನ್ ಮಾಡಿಸಿದ್ವಿ, ಸಪ್ಲೈಯರ್ ಅಕೌಂಟ್ ಆಯಿತು, ಎಲ್ಲನೂ ನಾವೇ ನಮ್ಗೆ ಅಮೌಂಟ್ ಬರ್ತಿದೆ ನಮ್ಮ ಅಕೌಂಟಿಗೆ, ನಾವು ಬಿಸ್ನೆಸ್ ಓನರ್ ಆಗಿದ್ದೀವಿ. ಇಷ್ಟರಲ್ಲೇ ಇರುತ್ತೆ ಮೈಂಡ್ಸೆಟ್ಟು. ಬಟ್ ಕೆಲವು ಸರಿ ಏನಾಗುತ್ತೆ ಗೊತ್ತಾ, ಒಂದೊಂದು ಸರಿ ಎಲ್ಲೋ ಒಂದು ಸ್ಟಾಕ್ ಹಾಕಿಸ್ತಿರ್ತೀರ, ಅದು ಒಂದು ಡೋರ್ ಡೆಲಿವರಿನೇ ಇರಲ್ಲ, ನೀವೇ ಹೋಗಿ ತರಬೇಕಾಗತ್ತೆ. ನೀವೇ ಅಂದರೆ ಲೈಕ್ ಏನು ಅಂದರೆ ಸ್ಟ್ರೈಟಾಗಿ ಹೇಳಬೇಕು ಅಂದರೆ ಒಂದು ಓನರ್ ಆಗಿ ಓನರ್ ಥರನೂ ಇರಬೇಕು ನೀವು, ಕೂಲಿಯಾಗಿನೂ ಇರಬೇಕು. ಈ ಗ್ರೌಂಡ್ ರಿಯಾಲಿಟಿಲೂ ನೀವು ವರ್ಕ್ ಮಾಡಬೇಕಾಗತ್ತೆ, ಹೈ ಪೇಮೆಂಟ್ಸ್ನು ನೀವು ತೊಗೋಬೇಕಾಗತ್ತೆ. ಈ ಥರ ಅಂದರೆ ಫ್ರಮ್ ಝೀರೋ ಟು ಟಾಪ್ 2 ಫೇಸ್ನು ನೀವು ನೋಡಬೇಕಾಗತ್ತೆ. ಈಗ ಯಾರೋ ನೀವು ಅಕಸ್ಮಾತ್ ನೀವು ಒಳ್ಳೆ ಚೆನ್ನಾಗಿ ಇನ್ವೆಂಟ್ರಿ ಎಲ್ಲ ಮೇಂಟೈನ್ ಮಾಡ್ತೀರಾ, ವೇರ್ ಹೌಸ್ ಥರ ನೀವು ಮೇಂಟೈನ್ ಮಾಡ್ತಿದ್ದೀರಾ ಅಂದ್ಕೊಳ್ಳಿ. ಅಲ್ಲಿ ಒಂದು ಇಂತಿಷ್ಟು ಜನ ಅಂತ ಕೆಲ್ಸಕ್ಕೆ ಇಟ್ಕೊಂಡಿರ್ತೀರ. ಬಟ್ ಅವ್ರು ಕೆಲ್ಸದವ್ರು ಯಾರೂ ಬರಲಿಲ್ಲ ಅಂದರೂ ಕೂಡ ನೀವು ಕೆಲಸ ಮಾಡಕ್ಕೆ ರೆಡಿ ಇರಬೇಕಲ್ವಾ? ಸೊ ಈ ರೀತಿ ಕೆಲವು ರಿಸ್ಕ್ ಮ್ಯಾನೇಜ್ಮೆಂಟ್ ನಿಮಗೆ ಗೊತ್ತಿರಬೇಕು. ಒಂದು ಆ ಪ್ಲೇಸಲ್ಲಿ ಯಾರಿಲ್ಲ ಅಂದರೂ ಕೂಡ ಈಗ ಎ ಟು ಝೆಡ್ ನಿಮ್ಮ ಬಿಸ್ನೆಸ್ ಅಲ್ವಾ? ಎ ಇಂದ ಝೆಡ್‌ವರೆಗೂ ಬಿಸ್ನೆಸ್ ನಿಮ್ಗೆ ಕಂಪ್ಲೀಟ್ ಗೊತ್ತಿರುತ್ತೆ. ಈ ಮಧ್ಯದಲ್ಲಿ ಯಾರಿಲ್ಲ ಅಂದರೂ ಕೂಡ ನೀವು ಒಬ್ಬರೇ ರನ್ ಮಾಡೋಷ್ಟು ಕೆಪಾಸಿಟಿ ನಿಮ್ಗಿರ್ಬೇಕು. ಎಲ್ಲ ಅಂಶಗಳು ನಿಮಗೆ ಗೊತ್ತಿರಬೇಕು. ಅವಾಗಷ್ಟೇ ಇದನ್ನು ರನ್ ಮಾಡ್ಲಿಕ್ಕೆ ಸಾಧ್ಯ ನಾವು. ಆ್ಯಂಡ್ ಬಿಸ್ನೆಸ್ ಅಂದರೆ ಇಂಟ್ರೆಸ್ಟ್ ಇರಬೇಕು. ಅಂದರೆ ಈಗ ಜಾಬ್ ಮಾಡಬೇಕಾದ್ರೆ ಒಂದು ಸ್ಯಾಲ್ರಿ ಅಂತ ಬರ್ತಿರುತ್ತೆ. ಇದ್ರ ಬಿಸ್ನೆಸ್ಸಲ್ಲಿ ಅದ್ರ 4 ಪಟ್ಟು ಬಂತು ಅಂದ್ಕೊಳ್ಳಿ, ಫುಲ್ ಖುಷಿ ಆಗೋಗುತ್ತೆ. ಅದೇ ಫುಲ್ ಎಂಥ್ಯೂಸಿಯಾಸಮಲ್ಲಿ ಹಿಂಗೆ ಅಂತ ಫುಲ್ ಆ ಮಂತೆಲ್ಲ ಚೆನ್ನಾಗಿ ವರ್ಕ್ ಮಾಡ್ತೀವಿ. ನೆಕ್ಸ್ಟ್ ಸ್ವಲ್ಪ ಡನ್ ಆದಾಗ ನಮ್ಮ ಮೋಟಿವೇಶನ್ ಲೆವೆಲ್ ಕಡಿಮೆ ಆಗೋಗುತ್ತೆ. ಸೊ ಆ ಥರ ಆಗ್ದಲೇ ನೀವು ಏಳು ಬೀಳು ಎರಡನ್ನೂ ಹ್ಯಾಂಡಲ್ ಮಾಡೋ ಕೆಪಾಸಿಟಿ ನಿಮ್ಮಲ್ಲಿರಬೇಕು. ಆ್ಯಂಡ್ ಇನಿಷಿಯಲಿ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ನಿಮ್ಮ ಹತ್ರ ಅಮೌಂಟ್ ಅಂತ ಇರಬೇಕು. ಈಗ ಜಾಬ್ ಅಂತ ಹೋದರೆ ಅವರೇ ನಮಗೆ ಸ್ಯಾಲ್ರಿ ಪೇ ಮಾಡ್ತಾರೆ. ಬಟ್ ಬಿಸ್ನೆಸ್ ಅಂತ ಆದಾಗ ನಮಗೆ ನಾವೇ ಅಂದರೆ ಇನ್ವೆಸ್ಟ್ಮೆಂಟ್ ಹಾಕ್ಕೊಂಡೇ ಇನ್ವೆಂಟ್ರಿ ಎಲ್ಲ ತರಬೇಕಾಗುತ್ತಲ್ಲ. ಇನ್ವೆಂಟ್ರಿ ಅಂದರೆ ಏನಿಲ್ಲ, ಪ್ರಾಡಕ್ಟ್ಸ್ ಪರ್ಚೇಸ್ ಮಾಡೋದು ಅಂತ ಹೇಳ್ತಿದ್ದೀನಿ. ಸೊ ಅದನ್ನೆಲ್ಲ ತರೋದಕ್ಕೆ ಇಂತಿಷ್ಟು ಅಮೌಂಟ್ ಅಂತ ಬೇಕಾಗುತ್ತೆ. ಅಂದರೆ ನೀವು ಯಾವ ಮಟ್ಟದಲ್ಲಿ ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ರೆ ಅಷ್ಟಕ್ಕೆ ತಗ್ಗಟ್ಟಾಗಿ ಇನ್ವೆಸ್ಟ್ಮೆಂಟ್ ನಿಮ್ಮ ಹತ್ರ ಇರಬೇಕು. ಒಂದು ಬೇಸಿಕ್ ಹೇಳಬೇಕು ಅಂದರೆ 10,000ದಿಂದನೂ ಕೂಡ ಈ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಬೋದು ನೀವು. ಅಪ್ ಟು ನಿಮ್ಮ ಕೆಪಾಸಿಟಿ ಎಲ್ಲಿವರೆಗೂ ಇಡೋ ಅಷ್ಟು ಕೆಪಾಸಿಟಿ ನಿಮಗಿದೆ. ಆ್ಯಂಡ್ ಆ ರಿಸ್ಕ್ ಫ್ಯಾಕ್ಟರ್ ಎಷ್ಟು ನೀವು ಬೇರ್ ಮಾಡೋ ಅಷ್ಟಿದೆ ನಿಮಗೆ. ಅಂದರೆ ಈಗ ಸ್ಟಾಕು ಹೋಲ್ಡ್ ಆದರೂ ಕೂಡ ಆರ್ಡರ್ಸ್ ಒಂದು 20 ಡೇಸ್ ಬರಲಿಲ್ಲ ಅಂದರೂ ಕೂಡ ನೀವು ಅದನ್ನು ಬೇರ್ ಮಾಡ್ಬೋದು, ಈ ಇನ್ಕಮಲ್ಲಿ ನಾವು ಮುಂದುವರಿಸ್ಬೋದು ಅನ್ನೋದಾದರೆ ಇದನ್ನು ಶುರು ಮಾಡ್ಬೋದು. ಆ್ಯಂಡ್ ಎವ್ರಿ ಡೇ ಕನ್ಸಿಸ್ಟೆನ್ಸಾಗಿ ವರ್ಕ್ ಮಾಡಬೇಕು ನೀವು. ಎವ್ರಿ ಡೇ ಇನ್ವೆಂಟ್ರಿ ಹಾಕೋದಾಗ್ಬೋದು ಅಥವಾ ಆರ್ಡರ್ಸ್ನ ಟ್ರ್ಯಾಕ್ ಮಾಡೋದು, ಇವತ್ತು ಬಂದಿರೋ ಆರ್ಡರ್ನ ನೆಕ್ಸ್ಟ್ ಡೇನೇ ಡಿಸ್ಪ್ಯಾಚ್ ಮಾಡೋದು. ಆ್ಯಂಡ್ ಬಿಸ್ನೆಸ್ ಡ್ಯಾಶ್ಬೋರ್ಡ್ನ ಎವ್ರಿ ಡೇ ಚೆಕ್ ಮಾಡ್ತಿರಬೇಕು. ಯಾವುದು ಜಾಸ್ತಿ ಸೇಲ್ಸ್ ಆಗ್ತಿದೆ ಅದನ್ನು ಚೆಕ್ ಮಾಡ್ಕೋಬೇಕು ನಾವು. ಆ್ಯಂಡ್ ಯಾವುದ್ರಲ್ಲಾದರೂ ಪ್ರೈಸಿಂಗ್ ಪ್ರಾಬ್ಲಮ್ ಆಗಿದೆಯಾ, ನಮಗೆ ಯಾವುದ್ರಲ್ಲಾದರೂ ಪ್ರೈಸ್ ಸ್ಟ್ರಾಟಜಿಲಿ ಎಡವಿದ್ದೀವ ನಾವು ಅನ್ನೋದು ಚೆಕ್ ಮಾಡ್ಕೋಬೇಕು. ಅಥವಾ ಈಗ ಇರೋದ್ರಲ್ಲಿ ಟ್ರೆಂಡಿಂಗ್ ಪ್ರಾಡಕ್ಟ್ಸ್ ಯಾವುವು ಹುಡ್ಕೋದು, ಇದೆಲ್ಲನೂ ಗೊತ್ತಿರಬೇಕು ನಿಮಗೆ. ಸೊ ಇದೆಲ್ಲನೂ ಕನ್ಸಿಸ್ಟೆನ್ಸಿಯಾಗಿ ವರ್ಕ್ ಮಾಡ್ತೀರ ನೀವು ಹಂತವಾಗಿ ಇದರಲ್ಲಿ ಬೆಳಿಬೋದು ನೀವು. ಸೊ ಈ ಎಲ್ಲ ಫ್ಯಾಕ್ಟರ್ಸ್ನು ಕನ್ಸಿಡರ್ ಮಾಡಿ ಇದನ್ನು ಮಾಡಲಿಕ್ಕೆ ನಾವು ರೆಡಿ ಇದ್ದೀವಿ ಅನ್ನೋದಾದರೆ ನಿಮಗೆ ನೀವು ಮಾಡ್ತಿರೋ 9 to 5 ಜಾಬ್ ಸಮಾಧಾನ ಇಲ್ಲ ಅಂದರೆ ಹೆಂಗೆ ಹೇಳ್ಬೇಕಂದ್ರೆ, ಈಗ ಫಸ್ಟು ಒಂದು ಕಾರ್ ಡ್ರೈವಿಂಗ್ ಕಲಿಯೋಕ್ಕೆ ಹೋಗ್ತೀವಿ ಅಂದ್ಕೊಳ್ಳಿ. ಸ್ಟಾರ್ಟಿಂಗ್ ಕಾರ್ ಡ್ರೈವಿಂಗ್ ಕಲಿಬೇಕಾದ್ರೆ ತುಂಬಾ ಯೋಚನೆ ಮಾಡಿರ್ತೀವಿ. ಒಂದೊಂದು ಗೇರ್ ಚೇಂಜ್ ಮಾಡಬೇಕಾದ್ರೂ ಫುಲ್ ಕಾನ್ಸಂಟ್ರೇಷನ್ ಅಲ್ಲೇ ಇರುತ್ತೆ. ಕಲ್ತಾದ್ಮೇಲೆ ಎಲ್ಲರ ಜೊತೆನೂ ಮಾತಾಡಿಕೊಂಡು ಆರಾಮಾಗಿ ಕಾರ್ ಡ್ರೈವ್ ಮಾಡ್ತೀವಲ್ಲ, ಅಂದರೆ ಕಲಿಯೋರ್ಗೂ ವಿದ್ಯೆ ಅನ್ನೋದಷ್ಟೇ ಅಲ್ವಾ. ಸೊ ಆ ಥರ ಒಂದು ಗ್ರಿಪ್ ಸಿಕ್ಕಿದಾಗ ನಿಮಗೆ
ಅದನ್ನು ಕ್ವಿಟ್ ಮಾಡೋದಾ ಅಥವಾ ಜಾಬ್ ಅಥವಾ ಅದ್ರ ಜೊತೆ ಮಾಡೋದಾ ನೀವು ಒಂದು ಯೋಚನೆ ಮಾಡ್ಬೋದು ಅವಾಗ. ಬಟ್ ಬಿಫೋರ್ ಜಾಬ್ ಕ್ವಿಟ್ ಮಾಡೋಕ್ಕೂ ಮುಂಚೆ ಒಂದು 6 ಮಂತ್ಸ್ ಟು 1 ಇಯರು ನೀವು ಸ್ಟೇಬಲ್ ಆಗಿ ಇರೋಕ್ಕೆ ಅಥವಾ ನಿಮ್ಮ ಮೈಂಡ್ ಕ್ಲಿಯರ್ ಆಗಿರೋದಕ್ಕೆ ಅಷ್ಟು ಫೈನಾನ್ಷಿಯಲಿ ನೀವು ರೆಡಿ ಇರೋ ರೀತಿ ನೀವು ವ್ಯವಸ್ಥೆ ಮಾಡಿಕೊಂಡು ಕ್ವಿಟ್ ಮಾಡಬೇಕಾಗುತ್ತೆ. ಇಲ್ಲಾಂದರೆ ಆ ಪ್ರೆಷರ್ ಎಲ್ಲ ಬಿಸ್ನೆಸ್ ಮೇಲೆ ಬೀಳುತ್ತೆ. ಇದರಲ್ಲಿ ಇಷ್ಟೇ ಮಾಡಬೇಕು, ಇಷ್ಟೇ ಅಮೌಂಟ್ ಬರಬೇಕು, ನಮಗೆ ಇಷ್ಟೇ ಆರ್ಡರ್ಸ್ ಬರಬೇಕು ಅನ್ನೋ ಪ್ರೆಷರ್ ನಿಮಗೆ ಜಾಸ್ತಿ ಆಗುತ್ತೆ. ಸೊ ಆದಷ್ಟು ಕಾಮ್ ಮೈಂಡಿಂದ ಸ್ಟಾರ್ಟ್ ಮಾಡಿ ಎಲ್ಲದನ್ನು ಕೂಡ. ಸೊ ಇಷ್ಟು ನಾನು ಈ ವಿಡಿಯೋಲಿ ನಿಮಗೆ ತಿಳಿಸ್ಬೇಕು ಅಂದ್ಕೊಂಡೆ. ಯಾರಿಗೆ ಈಗ ಮಾಡ್ತಿರೋ ಜಾಬು ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಅಥವಾ ಇದೆ, ಜಾಬ್ ಬಗ್ಗೆ ನಿಮ್ಮ ಒಪಿನಿಯನ್ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಬಿಸ್ನೆಸ್ ಬಗ್ಗೆ ನಿಮ್ಮ ಒಪಿನಿಯನ್ ಏನಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಎರಡರಲ್ಲಿ ನಿಮ್ಗೆ ಯಾವುದು ನಿಮ್ಮ ಲೈಫ್ ಸ್ಟೈಲಿಗೆ ಸೂಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ತಿಳಿಸಿ. ಸೊ ಆ ಪಾಯಿಂಟ್ಸ್ನ ಏನಾದ್ರು ಕನ್ಸಿಡರ್ ಮಾಡಿ ನೆಕ್ಸ್ಟ್ ಯಾರಾದರೂ ನಮ್ಮ ಥರನೇ ಯಾರಾದರೂ ಕನ್ಫ್ಯೂಷನ್ ಇದ್ದರೆ ಅವರಿಗೆ ಒಂದು ಹೆಲ್ಪ್ ಆಗುತ್ತೆ ಇದು ಕಮೆಂಟ್ ನೋಡೋರಿಗೆ. ಸೊ ಐ ಹೋಪ್ ನೀವು ಕಮೆಂಟ್ ಮಾಡ್ತೀರಾ ಅಂತ ತಿಳ್ಕೊಂಡಿದ್ದೀನಿ. ಯಾಕಂದರೆ ನೆಕ್ಸ್ಟು ಇದೇ ರೀತಿ ಇನ್ಫಾರ್ಮೇಷನ್ಸು ಮೀಶೋ ರಿಲೇಟೆಡ್ ಇನ್ಫಾರ್ಮೇಷನ್ಸ್ ನಿಮಗೆ ಕೊಡಲಿಕ್ಕೆ ನನಗೊಂದು ಮೋಟಿವೇಶನ್ ಬೇಕಲ್ಲ. ನಾನು ಸುಮ್ಮನೆ ಏನೋ ಹೇಳ್ತಾ ಇರ್ತೀನಿ ವಿಡಿಯೋ ಅಪ್ಲೋಡ್ ಮಾಡ್ತಿರ್ತೀನಿ. ಅದು ಯಾರಿಗೆ ಇಂಟ್ರೆಸ್ಟ್ ಇದೆ, ಅದು ಯಾವ ರೀತಿ ತಗೊತಿದ್ದೀರಾ ನೀವು, ಅಂದರೆ ಇದ್ರ ಬಗ್ಗೆ ಏನು ಯೋಚನೆ ಮಾಡ್ತಿದ್ದೀರಾ ಅನ್ನೋ ಅಭಿಪ್ರಾಯ, ಅಂದರೆ ನಿಮ್ಮ ಕಡೆಯಿಂದ ನನಗೊಂದು ಒಪಿನಿಯನ್ ಸಿಗಲಿಲ್ಲ ಅಂದರೆ ನಾನು ಏನು ಮಾಡ್ತಿದ್ದೀನಿ ಅನ್ನೋ ನನಗೊಂದು ಚೆಕ್ ಲಿಸ್ಟ್ ಇರಲ್ಲ. ಸೊ ದಟ್ ನಾನು ಇದನ್ನು ಹೇಳ್ತಾ ಇದ್ದೀನಿ. ದಯವಿಟ್ಟು ಕಮೆಂಟ್ ಮಾಡಿ ನನಗೆ. ಸೊ ದಟ್ಸ್ ಇಟ್ ಫಾರ್ ಟುಡೇ. ನೆಕ್ಸ್ಟ್ ಇದೇ ರೀತಿ ವಿಡಿಯೋ ಜೊತೆ ಮತ್ತೆ ಮೀಟ್ ಆಗೋಣ. ಥ್ಯಾಂಕ್ ಯು ಸೋ ಮಚ್.